ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಭಯಂಕರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕೊರಿಯನ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ನೋಡೋಣ. ಮಿಸ್ಟ್ರಿ ಥ್ರಿಲ್ಲರ್ ಅಂತಂದ್ರೆ ಕೊರಿಯನ್ಸ್ ಅವರು ತುಂಬಾನೇ ಸೂಪರ್ ಆಗಿ ತೆಗೆದಿರ್ತಾರೆ. ಕಾನ್ಸೆಪ್ಟ್ ಒಂಥರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಾಸ್ಟ್ ವರ್ಗು ನಮ್ಮನ್ನ ಹಂಗೆ ಎಂಗೇಜಿಂಗ್ ಆಗಿ ಇಟ್ಟಿರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಕೂಡ ಇರುತ್ತೆ. ಅದೇ ತರನೇ ಇವತ್ತೊಂದು ಮೂವಿನ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ಮೂವಿಯ ಹೆಸರು ಟಾರ್ಗೆಟ್ ಅಂತ. ಇದು 2023 ಅಲ್ಲಿ ರಿಲೀಸ್ ಆಗಿರೋದು. ಮಿಸ್ ಮಾಡ್ಕೋಬೇಡಿ. ತುಂಬಾನೇ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಮೂವಿನ ಒಂದ್ ಲೈನರ್ ಹೇಳಲ್ಲ, ಯಾಕಂದ್ರೆ ಮಿಸ್ಟ್ರಿ ಥ್ರಿಲ್ಲರ್ ಅಂತ ಹೇಳಿದ್ಮೇಲೆ ಈ ಫಿಲ್ಮ್ ನ ಒನ್ ಲೈನರ್ ಹೇಳ್ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಹೋಗುತ್ತೆ. ಸೊ ಸಿಂಪಲ್ ಆಗಿ ಕಾನ್ಸೆಪ್ಟ್ ನ ಹೇಳ್ತೀನಿ. ನಾವೆಲ್ಲರೂ ಶಾಪಿಂಗ್ ಹೋಗ್ತೀವಿ. ನಾವ್ ಎಷ್ಟೇ ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡಿ ನಮಗ್ ಬೇಕಾಗಿರೋ ಇಷ್ಟ ಆಗಿರೋ ಐಟಮ್ಸ್ ನ ಕಣ್ಣಾರೆ ನೋಡಿ ತಗೊಂಡ್ ಬಂದ್ರೆ ಕೂಡ ಆನ್ಲೈನ್ ಹುಚ್ಚ ಅಂತ ಒಂದಿರುತ್ತೆ. ಎಷ್ಟೇ ನಾವು ಆನ್ಲೈನ್ ನಲ್ಲಿ ಐಟಮ್ಸ್ ನೆಲ್ಲ ಬುಕ್ ಮಾಡಿ ತಗೊಳ್ಳೋದೇ ಆಗಿರ್ಬೋದು, ಅದು ಬಂದ್ಮೇಲೆ ನಮ್ಗೆ ಇಷ್ಟ ಇಲ್ಲ ಅಂತ ರಿಟರ್ನ್ ಹಾಕೋದೇ ಆಗಿರ್ಬೋದು, ಅದ್ರ ತಗೊಳ್ಳೋದೇ ಆಗಿರ್ಬೋದು, ಏನೋ ಒಂದು ನಡೀತಾನೆ ಇರುತ್ತೆ. ಆನ್ಲೈನ್ ಬಿಸ್ನೆಸ್ ಅಂತ ಮಾಡ್ತಾನೆ ಇರ್ತಾರೆ. ನಾವು ಅದರಿಂದ ಐಟಮ್ಸ್ ತಗೊಳ್ತಾನೆ ಇರ್ತೀವಿ. ಆದ್ರೆ ಒಂದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವ್ ಹತ್ರ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋ ಒಂದು ಐಟಮ್ ಇಂದ ನಿಮ್ ಪ್ರಾಣಕ್ಕೆ ಬಂದ್ಬಿಟ್ರೆ, ಒಂದು ಕಿಲ್ಲರ್ ಬಂದ್ ನಿಮ್ನ ಸಾಯಿಸಕ್ ಬಂದ್ರೆ, ಡಿಫ್ರೆಂಟ್ ಆಗಿದೆ ಅಲ್ವಾ ಟಾಪಿಕ್. ಇದೇ ತರ ಒಂದು ಟಾಪಿಕ್ ಮೇಲೆ ಈ ಮೂವಿನ ಮಾಡಿರೋದು. ತುಂಬಾನೇ ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಬರ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ ಅಂತಂದ್ರೆ ವಾಟ್ಸ್ಆಪ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದ್ರಲ್ಲಿ ಕೂಡ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಅದ್ರ ಕಡೆಯಿಂದ ಕೂಡ ನೋಟಿಫಿಕೇಶನ್ ಬರುತ್ತೆ. ಅದ್ರ ಮುಖಾಂತರ ಕೂಡ ನೀವು ನಮ್ಮ ಚಾನಲ್ ನ ರೀಚ್ ಮಾಡಬಹುದು. ಬನ್ನಿ ತಡ ಮಾಡದೆ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆನ್ಲೈನ್ ಶಾಪಿಂಗ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ನ್ಯೂ ಪ್ರಾಡಕ್ಟ್ ಸೇಲ್ ಮಾಡೋ ಆಪ್ ಗಳೇ ನೀವು ನೋಡಿರ್ತೀರಾ. ಇನ್ನು ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ ಗೆ ಅಂತ ಬಂದ್ರೆ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ ಕೂಡ ಆನ್ಲೈನ್ ಅಲ್ಲಿ ಸೇಲ್ ಮಾಡಬಹುದು. ಈಗ ನಿಮಗೆ ಬೇಡದೇ ಇರೋ ವಸ್ತುನ ಅದ್ರಲ್ಲಿ ಹಾಕಿ ನೀವು ಯಾರಾದ್ರೂ ತಗೊಳ್ತಾರ ಅಂತ ಹಾಕೋದೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ OLX ಅನ್ನ ತಗೊಳ್ಳಿ. OLX ಅಲ್ಲಿ ಕೂಡ ಅದೇ ತರ ತಾನೆ. ನಿಮ್ಗೆ ಬೇಡದೇ ಇರೋ ಪ್ರಾಡಕ್ಟ್ಸ್ ಅದ್ರಲ್ಲಿ ಹಾಕಿದ್ರೆ ಅದು ಯಾರ್ಗ ಅಗತ್ಯ ಆದ್ರೂ ಅವ್ರು ತಗೊಳ್ತಾರೆ. ಆ ತರನೇ ಕೊರಿಯನ್ ಅಲ್ಲಿ ಕೂಡ ಒಂದು ಆಪ್ ಇರುತ್ತೆ. ಅದ್ರಲ್ಲಿ ಬೈ ಅಂಡ್ ಸೆಲ್ ಪ್ರಾಡಕ್ಟ್ಸ್ ಅಂತ. ಅಂದ್ರೆ ಈಗ ನೀವು ಇಸ್ಕೋಬೇಕಂತಂದ್ರೆ ಯಾರಾದ್ರೂ ಫೋಟೋಸ್ ಹಾಕಿರ್ತಾರ ಪ್ರಾಡಕ್ಟ್ ನ ನೀವು ತಗೋಬಹುದು. ಇಲ್ಲ ನಿಮ್ಮ ಹತ್ರ ಇರೋ ಒಂದು ಐಟಮ್ ನ ಸೇಲ್ ಮಾಡ್ಬೇಕು ಅಂತಂದ್ರೆ ಅದ್ರಲ್ಲಿ ನೀವು ಫೋಟೋ ಹಾಕ್ಬಿಟ್ಟು ಯಾರಾದ್ರೂ ನಿಮ್ಮ ಹತ್ರದಿಂದ ತಗೊಳ್ತಾರೆ. ಆ ತರ ಒಂದು ಆಪ್ ನ ತುಂಬಾ ಜನ ಯೂಸ್ ಮಾಡ್ತಾ ಇರ್ತಾರೆ. ಈ ತರ ಒಂದು ಆಪ್ ಅಲ್ಲಿ ಒಂದು ಟೀನೇಜ್ ಹುಡುಗ ಬಂದು ಅವನ ಹತ್ರ ಇರೋ ಒಂದು ಲ್ಯಾಪ್ಟಾಪ್ ನ ಸೇಲ್ಗೆ ಅಂತ ಹಾಕಿರ್ತಾನೆ. ಅದಕ್ಕೋಸ್ಕರ ತುಂಬಾ ಜನ ಇದು ನನಗ್ ಬೇಕು ಅಂತ ಕೇಳೋದು ಅಲ್ಲದೆ ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ, ಪ್ರಾಡಕ್ಟ್ ಏನಕ್ಕೆ ಸೇಲ್ ಮಾಡ್ತಾ ಇದ್ದೀರಾ, ಚೆನ್ನಾಗಿದ್ಯಾ ಅಂತ ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ. ಅದ್ರೊಂದಿಗೆ ತುಂಬಾನೇ ಮೆಸೇಜಸ್ ಎಲ್ಲ ಬಂದಿರುತ್ತೆ. ಅವನ ಮೆಸೇಜಸ್ ಎಲ್ಲ ನೋಡ್ಕೊಂಡು ಯಾರಕ್ ಸೇಲ್ ಮಾಡೋಣ ಅಂತ ನೋಡ್ತಾ ಇರ್ತಾನೆ. ಅದ್ರ ಅಯ್ಯೋ ಇವ್ನು ಕೊಡೋದ್ ಬೇಡ, ಇವ್ನು ಇಷ್ಟು ಕಡಿಮೆ ಕೇಳ್ತಿದ್ದಾನೆ ಅಂತ ಇವ್ನ್ ಬೇಡ ಅಂತ ಎಲ್ಲಾನು ಡಿಲೀಟ್ ಮಾಡ್ಕೊಂಡ್ ಬಂದಾಗ ಒಂದೇ ಒಂದು ಹುಡುಗಿ ಮಾತ್ರ ತುಂಬಾ ಚೆನ್ನಾಗಿದ್ದಾಳೆ. ಅವಳ ನೋಡ್ಬಿಟ್ಟು ಈ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಸೇಲ್ ಮಾಡಿದ್ರೆ ಈ ಹುಡುಗಿಗೆ ಸೇಲ್ ಮಾಡ್ಬೇಕು ಅಂತ ಇವ್ನು ಮೆಸೇಜ್ ಆಗ್ತಾನೆ. ನೋಡಿ ನನ್ನ ಲ್ಯಾಪ್ಟಾಪ್ ಇಷ್ಟು ರೇಟ್ ಇದೆ, ಅದಕ್ ಮೇಲೆ ನೀವು ಹೆಚ್ಚಾಗಿ ಎಷ್ಟಾದ್ರೂ ಕೊಡಬಹುದು, ನಾನು ತಗೊಳ್ತೀನಿ. ಮತ್ತೆ ನೀವು ಪ್ರಾಡಕ್ಟ್ ನ ಡೈರೆಕ್ಟ್ ಆಗಲ್ಲ ಹಂಗೆ ಆರ್ಡರ್ ಮಾಡಿ ತಗೊಂಡ್ಬಿಡ್ಬೇಡಿ, ಅಮೌಂಟ್ ಎಲ್ಲ ಕಳ್ಸಿಬಿಡ್ಬೇಡಿ. ನೀವೇ ಡೈರೆಕ್ಟ್ ಆಗಿ ಬಂದು ನನ್ನ ಪ್ರಾಡಕ್ಟ್ ನ ನೋಡ್ಬಿಟ್ಟು ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು ತಗೊಳ್ಳಿ. ಇನ್ ಕೇಸ್ ನೀವು ತಗೊಂಡ್ ಹೋಗ್ಬಿಟ್ಟು ಆಮೇಲೆ ನಿನ್ ಲ್ಯಾಪ್ಟಾಪ್ ಅಲ್ಲಿ ಅದಾಯ್ತು ಇದಾಯ್ತು ಅಂತ ಹೇಳ್ಬಿಟ್ಟಲ್ಲ ನಮ್ಗೆ ಸುಮ್ಮನೆ ಹಿಂಸೆ ಕೊಡಬಾರ್ದು. ಸೊ ಡೈರೆಕ್ಟ್ ಆಗಿ ಬಂದ್ಬಿಡಿ ಅಂದಾಗ ಈ ಹುಡುಗಿ ಕೂಡ ಸರಿ ಆಯ್ತು ಬರ್ತೀನಿ, ಬಟ್ ನನ್ಗೆ ಇವಾಗ ಬರಕ್ಕಾಗಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ನಾಳೆ ಅಥವಾ ನಾಳೆದ್ ಬರ್ತೀನಿ, ಮೆಸೇಜ್ ಮಾಡ್ತೀನಿ ಅಂತ ಹಾಕಿರ್ತಾರೆ. ಅದಕ್ಕೆ ಅವ್ನು ಕೂಡ ಓಕೆ ಅಂತ ಹೇಳ್ತಾನೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಬಂದು ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಅಂದ್ರೆ ಇವಳು ಬಂದು ವರ್ಕ್ ಮಾಡೋಳಲ್ಲ, ಮ್ಯಾನೇಜ್ ಮಾಡೋಳು. ಅಲ್ಲೆಲ್ಲ ವರ್ಕ್ ಕರೆಕ್ಟ್ ಆಗಿ ನಡೀತಾ ಇದೆಯಾ ಅಂತ ಮ್ಯಾನೇಜ್ ಮಾಡೋದು. ಅರ್ಧ ಟೈಮ್ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಇದ್ರೆ ಇನ್ನೊಂದ್ ಕೆಲವೊಂದ್ ಟೈಮ್ ಆಫೀಸ್ ಅಲ್ಲಿ ಇರ್ಬೇಕಾಗತ್ತೆ. ಇವಾಗ ಕೂಡ ಮ್ಯಾನೇಜರ್ ಕರ್ದಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಮಾತಾಡಕ್ಕೆ ಹೋಗಿರ್ತಾಳೆ. ಇನ್ನೊಂದ್ ಹೇಳ್ಬೇಕಂದ್ರೆ ಮ್ಯಾನೇಜರ್ ಗೆ ನಮ್ ಹೀರೋಯಿನ್ ಮೇಲೆ ಒಂದು ಕಣ್ಣು. ಒಂದ್ ಸೈಡ್ ಲವ್ ಮಾಡ್ತಾ ಇರ್ತಾನೆ. ಇವಾಗ ಕೂಡ ಅಷ್ಟೇ ನಮ್ ಹೀರೋಯಿನ್ ಕರ್ದ್ಬಿಟ್ಟು ನಿನ್ನ ಹತ್ರ ಮೀಟಿಂಗ್ ಆಗ್ಬೇಕು ಅಂತೆಲ್ಲ ಹೇಳಿ ಜೊಲ್ ಸುರ್ಸಿ ಮಾತಾಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋಯಿನ್ ಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಇದ್ರೂನು ಬಾಸ್ ಆಗ್ಬಿಟ್ಟೆ, ಜೊತೆಗೆ ಕೆಲಸ ಬೇರೆ ಹೊರಟೋಗುತ್ತೆ. ಅವ್ನ ಅಪೋಸ್ ಮಾಡ್ಕೊಂಡ್ರೆ ಯಾಕೆ ಸುಮ್ನೆ ಅವ್ನ್ ಮಾತಾಡೋದಕ್ಕೆಲ್ಲ ತಲೆ ಆಡ್ಸ್ಕೊಂಡು ಹೊಟ್ಟೋಗೋಣ ಅಂತ ಹೇಳಿ ಪಾಪ ಅವಳು ಹಂಗೆ ಅಲ್ಲಿ ಕಚ್ಕೊಂಡು ಸೈಲೆಂಟ್ ಆಗ್ಬಿಡ್ತಾಳೆ. ಬಟ್ ಇವಳು ಈ ತರ ಫೀಲ್ ಮಾಡೋದನ್ನೆಲ್ಲ ಅವ್ರ ಫ್ರೆಂಡ್ ಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಅದೇ ಆಫೀಸ್ ಅಲ್ಲಿ ಅವಳು ಕೆಲಸ ಮಾಡ್ತಾ ಇರ್ತಾಳೆ. ನಮ್ ಹೀರೋ ಈ ತರ ಅವ್ನ ಮಾತೆಲ್ಲ ಕೇಳ್ಕೊಂಡು ಹಂಗೆ ಬೇಜಾರಲ್ಲಿ ಬಂದಾಗ ನಮ್ ಹೀರೋ ಅವ್ರ ಫ್ರೆಂಡ್ ಸಮಾಧಾನ ಮಾಡೋದು, ಬಿಡೆ ಅವ್ನ ಬಗ್ಗೆ ಗೊತ್ತಿದೆ ತಾನೆ, ಅವ್ನ್ ಯಾವಾಗ ಹಿಂಗೆ ಮೆಂಟಲ್ ತರ ಮಾಡ್ತಾ ಇರ್ತಾನೆ ಅಂತ ಮಾತಾಡ್ಕೊಂಡು ಅವ್ರಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಂಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಹೇಳ್ತಾಳೆ, ನಮ್ಮ ಮನೇಲಿರೋ ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಟ್ಟಿದೆ ಕಣೆ, ಇವಾಗ ಅಷ್ಟು ದುಡ್ಡು ಕೊಟ್ಟು ನನ್ಗೆ ಹೊಸ ವಾಷಿಂಗ್ ಮಿಷಿನ್ ಎಲ್ಲ ತಗೊಳ್ಳೋಷ್ಟು ಇದಿಲ್ಲ, ಕಡಿಮೆ ಬಡ್ಜೆಟ್ ಅಲ್ಲಿ ಏನಾದ್ರು ಸಿಕ್ಕಿದ್ರೆ ಹೇಳೆ ತಗೊಳ್ಳೋಣ, ನನ್ಗಂತೂ ಕೈಯಲ್ಲಿ ಬಟ್ಟೆ ಹೋಗಕ್ಕೆ ಆಗ್ತಾ ಇಲ್ಲ ಕಣೆ ಅಂತ ಮಾತಾಡ್ಕೊಂಡ್ ಬರುವಾಗ ಅವ್ರ ಫ್ರೆಂಡ್ ಹೇಳ್ತಾಳೆ, ಇಷ್ಟು ಚಿಕ್ಕ ವಿಷಯಕ್ಕೆ ನೀನ್ ಏನಕ್ಕೆ ಅಷ್ಟು ಫೀಲ್ ಆಗ್ತೀಯಾ, ಇದೆಲ್ಲ ಜುಜುಪಿ ಮ್ಯಾಟರ್. ಇವಾಗ ಆಪ್ ಬಗ್ಗೆ ನೀನ್ ಇನ್ನು ಕೇಳಿಲ್ವಾ, ನಾನ್ ಕೂಡ ಹೋದ್ವಾರ ಆಪ್ ಅಲ್ಲಿ 1500 rupees ಗೆ ವರ್ತ್ ಇರೋ ತರ ಯಾವ್ದೋ ಒಂದು ಮಿನಿ ಓವನ್ ನ ನೋಡ್ದೆ. ಆದ್ರೆ ಜಸ್ಟ್ 500 ರೂಪಾಯಿಗೆ ತಗೊಂಡೆ ಗೊತ್ತಾ. ಇವಾಗವರೆಗೂ ಕೂಡ ಸಕ್ಕದಾಗಿ ಓಡ್ತಾ ಇದೆ ಕಣೆ, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನೀನ್ ಕೂಡ ಒಂದ್ಸತಿ ಬೇಕಂದ್ರೆ ಟ್ರೈ ಮಾಡಿ ನೋಡು, ಆಪ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಪ್ಲಸ್ ಆ ಪ್ರಾಡಕ್ಟ್ಸ್ ಕೂಡ ನಿಂಗೆ ಚೆನ್ನಾಗಿ ಸಿಗುತ್ತೆ ಅಂತ ಒಂದು ಐಡಿಯಾನ ಕೊಡ್ತಾಳೆ. ಇವಾಗ ಹಂಗೆ ಅವತ್ ನೈಟ್ ತೋರಿಸ್ತಾರೆ. ಆ ಲ್ಯಾಪ್ಟಾಪ್ ನ ಸೇಲ್ ಮಾಡಿದ್ದಲ್ಲ ಒಂದು ಹುಡುಗ, ಒಬ್ಬ ಟೀನೇಜ್ ಹುಡುಗ. ಅವನಿಗೆ ಬಂದು ಹುಡುಗಿ ಕಡೆಯಿಂದ ಮೆಸೇಜ್ ಬಂದಿರುತ್ತೆ, ನಾನು ಇವತ್ತು ಬಂದು ನಿಮ್ ಮನೆಯಲ್ಲೇ ಆ ಲ್ಯಾಪ್ಟಾಪ್ ನ ನೋಡ್ಬಿಟ್ಟು ತಗೊಳ್ತೀನಿ ಅಂತ. ಅದಕ್ಕೋಸ್ಕರ ಇವತ್ ನೈಟ್ ಹುಡುಗಿ ಬರ್ತಾಳೆ ಅಂತ ಸಕ್ಕತ್ ಜೋಶಾಗಿ ಚೆನ್ನಾಗೆಲ್ಲ ರೆಡಿಯಾಗಿ ಸೆಂಟಿಗಿಂಟೆಲ್ಲ ಹೊಡ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಇವತ್ ನೈಟ್ ಆ ಹುಡುಗಿ ಬರೋದಿಲ್ಲ. ಹುಡುಗಿ ಬದಲಾಗಿ ಒಂದು ಮೆಸೇಜ್ ಮಾತ್ರ ಬರುತ್ತೆ, ನಾನ್ ಬರ್ತಾ ಇಲ್ಲ, ನನ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಇನ್ನೂ ಆಫೀಸ್ ಅಲ್ಲೇ ಇದೀನಿ, ನನ್ ಬದಲಾಗಿ ನನ್ನ ತಮ್ಮ ಬಂದ್ ಅದನ್ನೆಲ್ಲ ಚೆಕ್ ಮಾಡಿ ತಗೊಳ್ತಾನೆ ಅಂತ. ಇವ್ನಿಗೆ ಹಂಗೆ ಚಪ್ಪಂತ ಆಗ್ಬಿಡುತ್ತೆ, ಅಯ್ಯೋ ಹುಡುಗಿ ಬರ್ತಾಳೆ ಅಂತಂದ್ರೆ ಬಂದಿಲ್ವೇ ಅಂತ. ಅದೇ ಟೈಮ್ಗೆ ಕಾಲಿಂಗ್ ಬೆಲ್ ಕೂಡ ಪ್ರೆಸ್ ಮಾಡ್ತಾರೆ ಯಾರೋ. ಡೋರ್ ಓಪನ್ ಮಾಡಿ ನೋಡಿದ್ರೆ ಹುಡುಗಿ ಅವ್ರ ತಮ್ಮನೇ ಬಂದಿರೋದು. ಏನಪ್ಪಾ ನಿಮ್ಮ ಅಕ್ಕ ಬರ್ತಾಳೆ ಅನ್ಕೊಂಡ್ರೆ ನೀನ್ ಬಂದಿದ್ಯಾ, ಸರಿ ಸರಿ ಬಾ ಪ್ರಾಡಕ್ಟ್ ನ ನೋಡ್ ತಗೋ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಪ್ರಾಡಕ್ಟ್ ಎಲ್ಲ ನೋಡ್ತಾ ಇದ್ದವನು ಟಕ್ಕಂತ ಚಾಕು ತಗೊಂಡು ಅವ್ನ ಚುಚ್ಚಿ ಅಲ್ಲೇ ಸಾಯಿಸೇ ಹಾಕ್ಬಿಟ್ಟ. ಅವ್ನಿಗೇನ್ ಅರ್ಥ ಆಗ್ತಲ್ಲ, ಯಾರೋ ನೀನು ನಾನೇನೋ ಮಾಡಿದ್ರೆ
ಮಾಡ್ದೆ ನಿನ್ಗೆ, ಯಾಕೋ ನನ್ನ ಸಾಯಿಸ್ತಾ ಇದೀಯ ಅಂತ. ಈ ಕ್ವಶನ್ಗೆಲ್ಲ ಸಾಯ್ಸಕ್ ಬಂದಿರೋನ್ ಹೇಳ್ತಾನೆ ಆನ್ಸರ್. ಪಾಪ ಅಲ್ಲೇ ಸತ್ತು ಬಿದ್ಬಿಟ್ಟ. ಈಗ ಸಾಯ್ಸಕ್ ಬಂದಿದ್ದಾನಲ್ಲ ಅವನ ಬಂದು ಕಿಲ್ಲರ್ ಅಂತ ಕರೆಯೋಣ. ಅವ್ನ್ ಬಂದು ಇವ್ನ್ ಸತ್ ಮೇಲೆ ಆ ಮನೇಲಿರೋ ಫ್ಯಾನ್ ನ, ಫ್ರಿಡ್ಜ್ ನ, ವಾಷಿಂಗ್ ಮಿಷಿನ್ ನ, ಆತರ ಮನೇಲಿ ಏನೆಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ನ ಆನ್ಲೈನ್ ಅಲ್ಲಿ ಸೇಲ್ ಮಾಡಬಹುದು ಅದನ್ನೆಲ್ಲಾನು ಫೋಟೋಸ್ ಇಟ್ಕೊಂಡು ಅದನ್ನೆಲ್ಲ ಕೂಡ ಆನ್ಲೈನ್ ಅಲ್ಲಿ ಹಾಕ್ತಾ ಇರ್ತಾನೆ. ಇದನ್ನೆಲ್ಲ ಪೋಸ್ಟ್ ಆಗ್ತಾನೆ. ಈ ತರ ಪ್ರಾಡಕ್ಟ್ಸ್ ಎಲ್ಲ ನಾನು ಅಟ್ ಎ ಟೈಮ್ ಸೇಲ್ ಮಾಡ್ತಾ ಇದೀನಿ, ಇದಕ್ಕೆಲ್ಲ ನಾನು ಇಷ್ಟು ರೇಟ್ ಫಿಕ್ಸ್ ಮಾಡಿದೀನಿ, ಅದಕ್ಕೆ ಹೆಚ್ಚು ಕಡಿಮೆ ನೀವೇನೋ ಒಂದು ರೇಟ್ ನ ಫಿಕ್ಸ್ ಮಾಡಿ ಬಲ್ಕ್ ಆಗಿ ನೀವು ತಗೋಬಹುದು, ಇದು ಒನ್ ಟೈಮ್ ಆಫರ್ ಮತ್ತೆ ಬಿಟ್ರೆ ಸಿಗಲ್ಲ ಅಂತ ಹೇಳಿ ಎಲ್ಲರಿಗೂ ಪೋಸ್ಟ್ ನ ಹಾಕ್ತಾ ಇರ್ತಾನೆ. ಇವ್ನು ಇಷ್ಟು ಕ್ಯಾಶುವಲ್ ಆಗಿ ಮಾಡೋದ್ ನೋಡಿದ್ರೇನೆ ಗೊತ್ತಾಗುತ್ತೆ ಇವ್ನ್ ಬಂದು ಫಸ್ಟ್ ಟೈಮ್ ಇದನ್ನ ಮಾಡ್ತಿಲ್ಲ, ಸುಮಾರು ಸತಿ ಇದನ್ನ ಮಾಡಿದಾನೆ ಅಂತ. ಇವ್ನ ಐಡಿಯಾ ಏನಂದ್ರೆ ಈ ತರ ಪ್ರಾಡಕ್ಟ್ ನ ಸೇಲ್ ಮಾಡೋರಲ್ಲಿ ಯಾರ ಈ ತರ ಸಿಂಗಲ್ ಆಗಿದಾರೋ ಅಂತ ನೋಡ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಸಾಯಿಸಿ ಅವ್ರ ಮನೆಯಲ್ಲಿರೋ ಐಟಮ್ಸ್ ನೆಲ್ಲ ಇವನ ಆನ್ಲೈನ್ ಅಲ್ಲಿ ಹಾಕ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸೇಲ್ ಮಾಡ್ತಾ ಇರ್ತಾನೆ. ಇವಾಗ ಅವ್ರ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಇದಾರೆ ಅಂತ ಗೊತ್ತಾದ್ರೆ ಅವರಲ್ಲಿ ಪೊಲೀಸ್ ಕೇಸ್ ಅಂತೆಲ್ಲ ಹೋಗ್ತಾರ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇವನು ಸಿಂಗಲ್ ಆಗಿರೋರ್ನ ಟಾರ್ಗೆಟ್ ಮಾಡ್ತಾನೆ. ಇನ್ ಕೇಸ್ ಅಟ್ ಸಿಂಗಲ್ ಆಗಿರೋರ್ನ ಟಾರ್ಗೆಟ್ ಮಾಡ್ಬಿಟ್ಟು ಅವ್ರ ಫೋನ್ ಅಲ್ಲಿ ಚೆಕ್ ಮಾಡ್ತಾನೆ ಅವ್ರು ತುಂಬಾ ಕ್ಲೋಸ್ ಆಗಿ ಯಾರ ಜೊತೆ ನಡ್ಕೊಳ್ತಿದ್ದಾರೆ, ಯಾರು ಅವ್ರ ಫ್ರೆಂಡ್ಸ್ ಇದಾರೆ ಅಂತ. ಇವ್ರ ಹತ್ರ ಸತ್ ಮೇಲೆ ಯಾರಾದ್ರೂ ಬಂದು ಅವ್ನು ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಕೂಡ ಕೊಡ್ತಾರೆ ಅಂತ ಹೇಳಿ ಹುಷಾರಾಗಿ ಅವ್ನ್ ಸತ್ ಮೇಲೆ ಅವ್ರ ಫೋನ್ ಇಂದಾನೆ ಅವ್ರ ಫ್ರೆಂಡ್ಸ್ ಗೆ ಮೆಸೇಜ್ ನ ಹಾಕ್ತಾನೆ. ನಾನು ಈ ತರ ಎಮರ್ಜೆನ್ಸಿ ವರ್ಕ್ ಮೇಲೆ ಬೇರೆ ಊರ್ಗೆ ಹೋಗ್ತಾ ಇದೀನಿ, ನಾನೇ ಬಂದ್ಮೇಲೆ ಕಾಲ್ ಮಾಡ್ತೀನಿ, ಅಲ್ಲಿ ತನಕ ಕಾಲ್ ಮೆಸೇಜ್ ಮಾಡ್ಬೇಡಿ, ಇದು ತುಂಬಾ ಇಂಪಾರ್ಟೆಂಟ್ ಅಂತ ಬೇರೆ ಹಾಕ್ಬಿಡ್ತಾನೆ. ಅದರಿಂದ ಅವರು ಕಾಲ್ ಮಾಡೋದಿಲ್ಲ, ಇವ್ನ ಕೆಲಸ ಕೂಡ ಇವ್ನಿಗೆ ಈಸಿ ಆಗ್ಬಿಡುತ್ತೆ. ಅದೇ ತರ ಇವ್ನ ಪ್ರಾಡಕ್ಟ್ಸ್ ಎಲ್ಲ ಕೂಡ ಸೇಲ್ ಆಗ್ತಾನೆ. ಈ ತರ ಒಂದು ಐಟಮ್ಸ್ ಅಲ್ಲೇ ವಾಷಿಂಗ್ ಮಿಷಿನ್ ನ ನಮ್ ಹೀರೋಯಿನ್ ನೋಡ್ತಾಳೆ. ಅವಳು ಕೂಡ ನೋಡ್ಬಿಟ್ಟು ಇಷ್ಟು ದೊಡ್ಡ ಐಟಮ್, ಇಷ್ಟು ಕಾಸ್ಟ್ಲಿ ಆಗಿರೋ ಬ್ರಾಂಡ್ ಇಷ್ಟು ಕಡಿಮೆ ಕೊಡ್ತಾ ಇದೀರಾ, ಪರವಾಗಿಲ್ವೇ, ಇದನ್ನ ಫಸ್ಟ್ ತಗೊಬೇಕು ಅಂತ ಹೇಳಿ ಇವಳು ಕೂಡ ಮೆಸೇಜ್ ನ ಹಾಕ್ತಾಳೆ, ನನ್ಗ ವಾಷಿಂಗ್ ಮಿಷಿನ್ ಬೇಕು ಅಂತ. ಅವ್ನಿಗೇನು ಸಿಕ್ಕದ್ರಪ್ಪ ಯಾರೋ ಒಬ್ರು ಬಕ್ರಾ ಅಂತ ಹೇಳ್ಬಿಟ್ಟು ಅವನು ಮೆಸೇಜ್ ಹಾಕ್ತಾನೆ, ಸರಿ ಆಯ್ತು ನೀವು ಈ ಪ್ರಾಡಕ್ಟ್ ನ ಬಂದು ತಗೋಬಹುದು, ಇದಕ್ಕೆ ಅಮೌಂಟ್ ಇಷ್ಟಿದೆ, ನೀವ್ ಹೇಳಿರೋ ಅಮೌಂಟ್ ನ ನೀವು ನನ್ಗೆ ಫೋನ್ ಪೇ ಮಾಡ್ಬಿಡಿ, ಪ್ಲಸ್ ನಾನು ನಿಮ್ಗೆ ಪ್ರಾಡಕ್ಟ್ ನ ಕಳ್ಸಿಕೊಟ್ಬಿಡ್ತೀನಿ ಅಂತ ಹೇಳಿ ಇವಳು ಅಮೌಂಟ್ ಅನ್ನು ಪೇ ಮಾಡ್ಬಿಟ್ಲು. ಪ್ರಾಡಕ್ಟ್ ಕೂಡ ಡೆಲಿವರಿ ಆಗೋಯ್ತು ಮನೆಗೆ ಬಂದ್ಮೇಲೆ ಗೊತ್ತಾಗೋದು ಆ ವಾಷಿಂಗ್ ಮಿಷಿನ್ ಮೇಲಾಗಂತೂ ನೋಡಕ್ಕೆ ತಣಮಿಣ ಅಂತ ಇರುತ್ತೆ, ಆದ್ರೆ ಒಳಗಡೆ ವಾಷಿಂಗ್ ಮಿಷಿನ್ ಓಡ್ಬೇಕಾಗಿರೋ ಐಟಮ್ಸ್ ಏನು ಇಲ್ಲ, ಅದನ್ನ ಸಪರೇಟ್ ಆಗಿ ಪಾಟ್ ಕಿತ್ತು ಅವನು ಸೇಲ್ ಮಾಡ್ಬಿಟ್ಟಿದ್ದಾನೆ ಅಂತ. ಇವಳಿಗೆ ಸಖತ್ ಟೆನ್ಷನ್ ಆಗುತ್ತೆ. ಯಾರೋ ಟೆಕ್ನಿಷಿಯನ್ ಕೂಡ ಕರೆದ್ಬಿಟ್ಟು ಎಲ್ಲ ಚೆಕ್ ಮಾಡಿ ನೋಡ್ತಾರೆ, ಅವ್ರು ಕೂಡ ಒಳಗಡೆ ಐಟಮ್ಸ್ ಏನು ಇಲ್ಲ ಅಂತ ಹೇಳ್ತಾರೆ. ಇವಳಿಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ, ನನ್ನೇ ಚೀಟ್ ಮಾಡ್ತಾರ, ನನ್ ರಕ್ತನೆಲ್ಲ ಬೆವರ್ ನೀರಾಗಿ ಸುರಿಸಿ ಒಂದೊಂದ್ ರೂಪಾಯಿ ಕಷ್ಟಪಟ್ಟು ಸೇರ್ಸಿಟ್ಕೊಂಡು ಈ ವಾಷಿಂಗ್ ಮಿಷಿನ್ ತಗೊಂಡ್ರೆ ನನ್ಗೆ ಈ ತರ ಕೆಲಸ ಕೊಡ್ತಾರ ಅಂತ ಹೇಳಿ ಆ ವಾಷಿಂಗ್ ಮಿಷಿನ್ ತಗೊಂಡಿದ್ರಲ್ಲ ಐಡಿ, ಅಂದ್ರೆ ಈಗ ಸತ್ತೋಗಿದ್ದಾನಲ್ಲ ಹುಡುಗ ಲ್ಯಾಪ್ಟಾಪ್ ನ ಸೇಲ್ ಮಾಡ್ದಲ್ಲ, ಆ ಹುಡುಗನ ಐಡಿಗೆ ಇವಳೊಂದು ಮೆಸೇಜ್ ನ ಹಾಕ್ತಾಳೆ. ಬಟ್ ಆತರ ಒಂದು ಅಕೌಂಟ್ ಇದೆ ಅಂತಾನೆ ಓಪನ್ ಆಗೋದಿಲ್ಲ, ಆತರ ಅಕೌಂಟೇ ಇಲ್ಲ ಅಂತ ಬರುತ್ತೆ. ಇವಳು ಗೊತ್ತಾಗೋಯ್ತು ಅವ್ರು ಸರಿಯಾಗಿ ಇವಳನ್ನ ಚೀಟ್ ಮಾಡಿದ್ದಾರೆ ಅಂತ. ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೂಡ ಕೊಡ್ತಾಳೆ. ಆದ್ರೆ ಪೊಲೀಸ್ ಅವ್ರಿಗೆ ಇದು ಒಂದ್ ಕೇಸ ಎರಡು ಕೇಸ ಸಾಲ್ವ್ ಮಾಡೋದಕ್ಕೆ ಕಂಪ್ಲೇಂಟ್ ಕೊಟ್ಮೇಲೆ ಸುಮಾರು ಜನ ಕೇಸಸ್ ಎಲ್ಲ ಬಂದಿರುತ್ತೆ, ಅದನ್ನೆಲ್ಲ ಸಾಲ್ವ್ ಮಾಡ್ಬಿಡ್ತಾನೆ ಇವಳ್ದು ನೋಡಕ್ಕಾಗುತ್ತೆ. ಆದ್ರೆ ನಮ್ ಹೀರೋಯಿನ್ ಡಿಮಾಂಡ್ ಮಾಡ್ತಿರೋದೇನು, ನಾನು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನ್ಗೆ ಇವತ್ತೇ ನೀವು ಅದನ್ನ ಸಾಲ್ವ್ ಮಾಡ್ಬಿಟ್ಟು ನಾಳೆನೆ ನನ್ನ ಅಮೌಂಟ್ ನ ನನ್ಗೆ ವಾಪಸ್ ಕೊಡಿಸ್ಬೇಕು, ನಾಳೆ ನಂಗೆ ನ್ಯಾಯ ಕೊಡ್ಬೇಕು ಅಂತ ಕೇಳ್ತಾ ಇರ್ತಾಳೆ. ಆದ್ರೆ ಅಲ್ಲಿ ಕುತ್ಕೊಂಡಿರೋ ಅಸಿಸ್ಟೆಂಟ್ ಪೊಲೀಸ್ಗೆ ನಮ್ ಹೀರೋಯಿನ್ ಹೆಂಗ್ ಹೇಳಿ ಮ್ಯಾನೇಜ್ ಮಾಡೋದಂತ ಗೊತ್ತಿಲ್ಲ, ಯಾಕಂದ್ರೆ ಅವ್ಳು ಬಿಡದೆ ಕೇಳ್ತಾನೆ ಇರ್ತಾಳೆ ಆದಷ್ಟು ಬೇಗ ಕೆಲಸನ ಮಾಡಿ 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 ಅಂತ. ಈ ಅಸಿಸ್ಟೆಂಟ್ ಏನೇನೋ ಹೇಳಿ ನೋಡ್ತಾನೆ, ಇಲ್ಲ ಮೇಡಮ್ ಈ ತರ ಇದೆ, ನಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಂತ. ಅವಳು ಅರ್ಥ ಮಾಡ್ಕೊಳ್ದೆ ಇರೋದನ್ನ ನೋಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಸೀನಿಯರ್ ಆಫೀಸರ್ ಹೇಳ್ತಾರೆ, ಇಲ್ಲೋಡಮ್ಮ ಬಾಮ್ಮ ಇಲ್ಲಿ ನಾನು ಹೇಳ್ತೀನಿ ಬಾ ಅಂತ ಕರೆದ್ಬಿಟ್ಟು ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ನಿಮಗ್ ಮುಂಚೆ ತುಂಬಾ ಜನ ಕೇಸಸ್ ನ ಕೊಟ್ಟಿದ್ದಾರೆ, ನಾವು ಒಂದೊಂದಾಗಿ ಸಾಲ್ವ್ ಮಾಡ್ಕೊಂಡ್ ಬರ್ಬೇಕು, ಇವಾಗನೇ ನೀವು ಕೇಸ್ ಕೊಟ್ಟಿದ್ದೀರಾ, ನಾವ್ ಅದನ್ನ ಸಾಲ್ವ್ ಮಾಡೋವರೆಗೂ ನೀವು ದಯವಿಟ್ಟು ವೇಟ್ ಮಾಡ್ಬೇಕು. ಅದಕ್ಕಂತ ನಾನು ಕೇಸ್ ಎಲ್ಲ ತಗೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ, ತಗೊಂಡು ಸಾಲ್ವ್ ಮಾಡೋವರೆಗೂ ನೀವು ಸ್ವಲ್ಪ ವೇಟ್ ಮಾಡಿ, ಈಗ ಕೇಸ್ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಆದ್ರೂ ಅವಳಿಗೆ ಸಮಾಧಾನ ಆಗ್ತಾ ಇಲ್ಲ. ಅವಳು ಎಷ್ಟೇ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ರೆ ಕೂಡ ದುಡ್ಡು ಕೊಟ್ಬಿಟ್ಟು ಚೀಟ್ ಆಗ್ಬಿಟ್ಟಿದಾಳಲ್ಲ ಈಗ ಇವಳಿಗೆ ಹೆಂಗ್ ಸಮಾಧಾನ ಆಗುತ್ತೆ, ಏನಾದ್ರೂ ಮಾಡಿ ಕಂಡಿಡಿಲೇಬೇಕಲ್ಲ ಅಂತ ಹೇಳಿ ಫುಲ್ ಟೆನ್ಷನ್ ಆದವಳು. ಮತ್ತೆ ಅದೇ ತರ ಪೋಸ್ಟ್ ಯಾವ್ದಾದ್ರು ಸಿಗತ್ತಾ ಅಂತ ಹೇಳಿ ಆ ಆಪ್ ಗೆ ಲಾಗಿನ್ ಆಗ್ಬಿಟ್ಟು ಪ್ರತಿಯೊಂದು ಲಿಸ್ಟ್ ನ ಕೂಡ ನೋಡ್ತಾ ಇರ್ತಾಳೆ. ಇದುವರೆಗೂ ಯಾರ್ಯಾರ ಐಡಿ ಎಲ್ಲ ಬಂದಿರತ್ತೆ ಅಂತ ಪ್ರತಿಯೊಂದು ಐಡಿನ ಕೂಡ ಚೆಕ್ ಮಾಡಿ ನೋಡ್ತಾ ಇರ್ತಾಳೆ. ಅವಳು ಅನ್ಕೊಂಡಿರೋತ್ರನೇ ಒಂದು ಐಡಿ ಕೂಡ ಅವಳ ಕಣ್ಣಿಗೆ ಬೀಳುತ್ತೆ. ಏನಂತ ನೋಡಿದ್ರೆ ಇವಳಿಗೆ ವಾಷಿಂಗ್ ಮಿಷಿನ್ ನ ಸೇಲ್ ಮಾಡ್ಬೇಕಂದ್ರೆ ಒಂದು ಮೆಸೇಜ್ ನ ಹಾಕಿರ್ತಾರಲ್ವಾ, ಈ ವಾಷಿಂಗ್ ಮಿಷಿನ್ ಗೆ ಇಷ್ಟು ರೇಟ್ ನ ಫಿಕ್ಸ್ ಮಾಡಿದೀನಿ, ಹೆಚ್ಚು ಕಡಿಮೆ ಎಷ್ಟೊಂದಷ್ಟು ಕೊಟ್ಟು ತಗೊಳ್ಳಿ, ನಾನು ಅರ್ಜೆಂಟ್ ಆಗಿ ಊರಿಗೆ ಹೋಗ್ತಾ ಇರೋದನ್ನ ಇದನ್ನ ಸೇಲ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಏನೇನೋ ಟೈಪ್ ಮಾಡಿರ್ತಾರಲ್ಲ, ಡಿಟ್ಟು ಅದೇ ತರ ಒಂದು ಮೆಸೇಜ್ ಇನ್ನೊಂದು ಐಟಮ್ ಗೆ ಹಾಕ್ಬಿಟ್ಟು ಮೆಸೇಜ್ ನ ಹಾಕಿರ್ತಾರೆ. ಇದನ್ನ ನೋಡಿದ ತಕ್ಷಣ ಅವ್ಳು ಕಂಡಿಡಿದ್ ಬಿಟ್ಲು, ಮೋಸ್ಟ್ಲಿ ನನ್ನ ಚೀಟ್ ಮಾಡಿರೋನೆ ಬೇರೆ ಒಂದು ಐಡಿ ಇಂದ ಇದನ್ನ ಹಾಕಿದ್ದಾನೆ ಅಂತ ಹೇಳಿ ಇವಳು ಟಕ್ಕದಲ್ಲಿ ಒಂದು ಕಮೆಂಟ್ ನ ಹಾಕ್ತಾಳೆ. ಅಂದ್ರೆ ಪೋಸ್ಟ್ ಕೆಳಗಡೆ ಒಂದು ಕಮೆಂಟ್ ನ ಹಾಕ್ತಾಳೆ, ಇವನ ಹತ್ರ ಯಾರು ದಯವಿಟ್ಟು ಈ ಐಟಮ್ ನ ತಗೊಂಬೇಡಿ, ಇವನೊಬ್ಬ ಚೀಟರು, ನನ್ಗೆ ಈ ತರ ವಾಷಿಂಗ್ ಮಿಷಿನ್ ನ ಕೊಟ್ಟು ಚೀಟ್ ಮಾಡ್ಬಿಟ್ಟ, ಇವ್ನ್ ಯಾರಂತಾನೆ ಗೊತ್ತಿಲ್ಲ, ಮತ್ತೆ ಕಾಲ್ ಮಾಡಿದ್ರೆ ಅವ್ನು ಕಾಲ್ ಪಿಕ್ ಮಾಡ್ತಲ್ಲ, ನಂಬರ್ ಕೂಡ ಹೋಗ್ತಾ ಇಲ್ಲ ಅಂತ ಹೇಳಿ ಏನೇನೋ ಒಂದು ಮೆಸೇಜ್ ನ ಹಾಕ್ಬಿಡ್ತಾಳೆ. ಅಲ್ಲಿರೋರೆಲ್ಲ ಕೂಡ ಹೌದಾ, ಅಯ್ಯೋ ಇನ್ ಸ್ವಲ್ಪ ಇದ್ರೆ ನಾವು ದುಡ್ಡೆಲ್ಲ ಹಾಕ್ಬಿಟ್ಟು ಐಟಮ್ ನ ತಗೊಳಕ್ಕೆ ದುಡ್ಡೆಲ್ಲ ಹಾಕ್ಬಿಡ್ತಾ ಇದ್ವಿ, ನಾವ್ ಯಾಮಾರ ಹೋಗ್ತಾ ಇದ್ವಿ ಅಂತ ಹೇಳಿ ಎಲ್ಲರೂ ಮೆಸೇಜ್ ನ ಹಾಕ್ತಾ ಇರ್ತಾರೆ. ಇದನ್ನೆಲ್ಲಾನು ಆ ಕಿಲ್ಲರ್ ಅನ್ನೋ ನೋಡ್ತಾನೆ ಇರ್ತಾನೆ. ಅವ್ನ್ ಮನೇನೆ ಒಳ್ಳೆ ಮಿನಿ ಸೈಬರ್ ಕ್ರೈಮ್ ಆಫೀಸ್ ಇದ್ದಂಗಿರುತ್ತೆ, ಯಾಕಂದ್ರೆ ಅಷ್ಟೊಂದು ಸಿಸ್ಟಮ್ಸ್, ವೈರ್ಸ್, ಪ್ಲಗ್ಸ್, ಫ್ರಿಡ್ಜ್ ಅಲ್ಲೆಲ್ಲ ಹಣ ಇಟ್ಟಿರ್ತಾನೆ. ಹಣ ಇಡೋ ಜಾಗನೇನ ಅದು. ಅದೇ ಏನೋ ಒಂದು ಗಾದೆ ಮಾತು ಹೇಳ್ತಾರಲ್ಲ, ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡದ್ನಂತೆ, ಆತರ ಕತೆ ಆಯ್ತು. ದುಡ್ಡನ್ನ ಎಲ್ಲಿ ಇಟ್ಕೊಳ್ಳೋದಂತ ಗೊತ್ತಿಲ್ಲ, ಫ್ರಿಡ್ಜ್ ಅಲ್ಲಿ ಕೂಡ ಇಟ್ಟಿರ್ತಾನೆ. ಈಗ ಅವ್ನ್ ಕೂಡ ಈ ಮೆಸೇಜಸ್ ಎಲ್ಲ ನೋಡ್ತಾನೆ ಇರ್ತಾನೆ, ನಮ್ ಹೀರೋನ್ ಆಗ್ತಿರೋ ಮೆಸೇಜ್ ನಲ್ಲ. ಅದೇ ಟೈಮ್ ಅಲ್ಲಿ ಈಗ ಲ್ಯಾಪ್ಟಾಪ್ ಸೇಲ್ ಮಾಡಿದವನ್ನ ಸಾಯಿಸ್ಬಿಟ್ಟು ಬಂದಲ್ಲ, ಅವ್ನ ಫೋನ್ ಕೂಡ ಇವನ ಹತ್ರ ಇರುತ್ತೆ. ಒಂದು ಫೋನ್ ಮಾತ್ರ ಅಲ್ಲ, ಅದೇ ತರದ್ದು ಸುಮಾರು ಒಂದ್ 4-5 ಫೋನ್ ನ ಇಟ್ಕೊಂಡಿರ್ತಾನೆ. ಮೋಸ್ಟ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಕಿಲ್ಲರ್ ಹೆಂಗ ಹುಡುಗನ ಸಾಯಿಸ್ಬಿಟ್ಟು ಅವ್ನ ಫೋನ್ ನ ಎತ್ಕೊಂಡ್ಬಂದು ಅದೇ ತರ ಸುಮಾರು ಜನ ಮನೆಗೆ ಹೋಗಿ ಅವ್ರನ್ನ ಸಾಯಿಸಿ ಫೋನ್ ತಂದಿದ್ದಾನೆ ಅಂತ ಕಾಣಿಸುತ್ತೆ. ಹತ್ರ ಫೋನ್ ಅಲ್ಲೇ ಇರುತ್ತೆ. ಇವ್ಗ ಪೋಸ್ಟ್ ನೋಡಿದ ತಕ್ಷಣ ಅರ್ಥ ಆಗೋಯ್ತಲ್ಲ ಈ ತರ ಒಂದು ಹುಡುಗಿನೇ ಮಾಡಿರೋದು ಅಂತ. ಸೊ ಆ ಹುಡುಗನ್ ಫೋನ್ ಇಂದಾನೆ ಅವಳಿಗೆ ಮೆಸೇಜ್ ನ ಹಾಕ್ತಾನೆ, ಏನ್ರಿ ನಿಮ್ ಪ್ರಾಬ್ಲಮ್
ಪ್ರಾಬ್ಲಮ್, ಯಾಕೆ ಸುಮ್ನೆ ನನ್ನ ಕೆಣಕ್ತಾ ಇದ್ದೀರಾ, ನನ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂದಾಗ ಇವಳಿಗೇನ್ ಅರ್ಥ ಮಾಡ್ಕೊಂತಾಳೆ, ನಾನ್ ಹಾಕಿರೋ 2 ಮೆಸೇಜ್ಗೆ ಅವ್ನು ಭಯ ಪಟ್ಟು ಮೆಸೇಜ್ ಮಾಡ್ತಿದ್ದಾನೆ ಅಂತಂದ್ರೆ ಇನ್ನೂ ಒಂದ್ ಸ್ವಲ್ಪ ಇವ್ನ ಆಡಿಸಬಹುದಲ್ಲ ಅಂತ ಹೇಳಿ ಇವಳೊಂದ್ ಮೆಸೇಜ್ ನ ಹಾಕ್ತಾಳೆ. ಏನೋ ಚೀಟರ್, ನನ್ನ ಚೀಟ್ ಮಾಡೋದಲ್ದೆ ಇನ್ನೊಂದ್ ಮೆಸೇಜ್ ನ ಇನ್ನೊಂದ್ ಪೋಸ್ಟ್ ನ ಬೇರೆ ಹಾಕ್ತೀಯಾ ಅಂತ ಹೇಳಿ ಸರಿಯಾಗಿ ಅವ್ರ 3 ಜನರೇಷನ್ 4 ಜನರೇಷನ್ ಮಾತುಗಳನ್ನ ಅಜ್ಜಿಗಳನ್ನ ತಾತಗಳನ್ನೆಲ್ಲ ಎಳೆದು ಸರಿಯಾಗಿ ಬೈಯಕ್ಕೆ ಶುರು ಮಾಡ್ಬಿಡ್ತಾಳೆ. ಇನ್ನೊಂದ್ಸತಿ ನಿನ್ ಕಡೆಯಿಂದ ಇತ್ರ ಏನಾದ್ರು ಪೋಸ್ಟ್ ಗಳು ಮೆಸೇಜ್ ಗಳು ಬಂತು ಅಂತ ಇಟ್ಕೋ, ಅಷ್ಟೇ ನೀನ ಮತ್ತೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ನೀನ್ ಎತ್ತಿ ಒಳಗಡೆ ಹಾಕಿಸ್ಬಿಡ್ತೀನಿ ಮಗನೆ ಅಂತ ಹೇಳಿ ಸರಿಯಾಗಿ ಬೈತಾ ಇರ್ತಾಳೆ. ಆದ್ರೆ ಕಿಲ್ಲರು ಸುಮ್ನೆ ಇಲ್ಲ, ಅಯ್ಯಯ್ಯೋ ಇವಾಗ ನಾನ್ ಮಾಡಿರೋ ಒಂದು ಕೆಲ್ಸಕ್ಕೆ ನೀವು ಬಾಯಿ ಕೊಟ್ಟು ನನ್ನ ಅಂತ ಸಿಕ್ಕಾಕಿಸ್ಕೋಬೇಡಿ, ಆಮೇಲೆ ಮುಂದಕ್ಕೆ ನೀವೇ ತುಂಬಾ ನೋವು ತಿಂತೀರಾ, ಆಮೇಲೆ ಏನೇನೋ ಆಗ್ಬಿಡತ್ತೆ, ನೀವೇ ಯೋಚನೆ ಮಾಡಿ ಅಂತ ಇವನ್ ಕೂಡ ನಮ್ ಹೀರೋಯಿನ್ಗೆ ಬೆದರ್ಸೋ ತರನೇ ಒಂದ್ ಮೆಸೇಜ್ ನ ಹಾಕ್ತಾಳೆ. ಇದನ್ನ ನೋಡಿ ನಮ್ ಹೀರೋಯಿನ್ ಸುಮ್ನೆ ಇರ್ತಾಳ. ಏಯ್ ಹೋಗೋ ನಿನ್ ಕೆಲ ಆಗೋದನ್ನ ಮಾಡ್ಕೋ ಹೋಗಲ್ಲೇ ಪಡವಲ್ ಕೈ, ನೀನ್ ಎಷ್ಟ್ ಮಾತ್ರ ಅನ್ಕೋಣ ನನ್ಗೆ, ನೀನಂತ ಎಷ್ಟು ಜನ ನೋಡಿರ್ತೀನಿ ನಾನು, ಮುಚ್ಕೊಂಡ್ ನಿನ್ ಕೆಲ್ಸ ನೀನ್ ನೋಡೋ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಡ್ತಾಳೆ. ಮೀನ್ಸ್ ಆ ಮೆಸೇಜ್ ನ ಸ್ಟಾಪ್ ಮಾಡ್ಬಿಡ್ತಾಳೆ. ಆದ್ರೆ ಇಲ್ಲಿ ಈ ಕಿಲ್ಲರ್ಗೆ ನಮ್ ಹೀರೋಯಿನ್ ಹಚ್ಬಿಟ್ಟಿರೋ BP ನತ್ತಿ ಮೇಲೆ ಹತ್ತು ಕುತ್ಕೊಂಡಿರುತ್ತೆ. ಇನ್ ಅವ್ನ್ ಸುಮ್ನೆ ಇರ್ತಾನ, ಅವ್ನ್ ಸಿಸ್ಟಮ್ಸ್ ಅವ್ನ್ ಮಾಡಿ ಇಟ್ಕೊಂಡಿರೋ ಸೆಟಪ್ ಎಲ್ಲ ನೋಡಿದ್ರೇನೆ ಗೊತ್ತಾಗುತ್ತೆ ಇನ್ನೇನೆಲ್ಲ ಮಾಡ್ತಾನೆ ಅಂತ. ಅವ್ನ್ ಅನ್ಕೊಂಡಿರ್ತಾನೆ ನಮ್ ಹೀರೋಯಿನ್ ಫೋನ್ ನ ಕೂಡ ಹ್ಯಾಕ್ ಮಾಡಿದಾನೆ ಅಂತ ಕಾಣಿಸುತ್ತೆ, ಏನೋ ಒಂದು ಕಿತಾಪತಿ ಕೆಲಸನ ಮಾಡಿರ್ತಾನೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ ನಮ್ ಹೀರೋಯಿನ್ ಆಸ್ ಯೂಶುವಲ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಫಸ್ಟ್ ಒಂದು ಕಾಲ್ ಬರುತ್ತೆ. ಮೇಡಮ್ ನಿಮ್ ಐಡಿ ನಲ್ಲಿ ಒಂದು ಪೋಸ್ಟ್ ಮಾಡಿದಿರಲ್ಲ ಐಟಮ್, ನಮ್ಗೆ ಅದು ತುಂಬಾ ಇಷ್ಟ ಆಗಿದೆ, ನಾನು ಅದನ್ನ ತಗೊಳ್ತೀನಿ ಅಂತ ಕಾಲ್ ಬರುತ್ತೆ. ಇವಳು ಕೂಡ ಇಲ್ಲ ನಾನು ಯಾವ್ದು ಪೋಸ್ಟ್ ಮಾಡಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಯಾರೋ ಬೈ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅನ್ಕೊಂಡು ಒನ್ ಟೈಮ್ ಬಂದ್ರೆ ಸರಿ ಬೈ ಮಿಸ್ಟೇಕ್ ಅಂತ ಹೇಳ್ಬೋದು, ಬಟ್ ರಿಪೀಟೆಡ್ ಆಗಿ 1 2 3 4 ಹತ್ರ ಕಾಲ್ಸ್ ಬರ್ತಾನೆ ಇದೆ. ಇವಳು ಎಷ್ಟು ಅಂತ ನೋಡ್ತಾಳೆ, ಇವಳಿಗೆ ಅರ್ಥ ಆಗೋಯ್ತು ಮೋಸ್ಟ್ಲಿ ಅವನೇ ಈ ಕೆಲಸನ ಮಾಡ್ತಾ ಇರೋದು ಅಂತ. ಅಂದ್ರೆ ನೆನ್ನೆ ತಾನೇ ಅವಳು ಬಂದು ಮೆಸೇಜ್ ಮಾಡಿ ಅವ್ನಿಗೆ ಸರಿಯಾಗಿ ಭಯ ಇಡ್ಸಿರ್ತಾಳೆ, ಇನ್ನೊಂದ್ಸತಿ ಅದ್ರೆಲ್ಲ ಮಾಡ್ಬೇಡ ಅಂತ. ಈಗ ಮತ್ತೆ ಮೆಸೇಜ್ ಬರ್ತಾ ಇದೆ ಅಂತಂದ್ರೆ ಮತ್ತೆ ಇತರ ಕಾಲ್ಸ್ ಬರ್ತಾ ಇದೆ ಅಂದ್ರೆ ಅವನು ಏನೋ ಕೆಲಸ ಮಾಡಿರ್ತಾನಲ್ಲ ಅಂತ ಹೇಳ್ಬಿಟ್ಟು ಇವಳು ಆ ಪೋಸ್ಟ್ ಕೆಳಗಡೆನೆ ಅವಳ ಐಡಿಗೆ ಲಾಗಿನ್ ಆಗ್ಬಿಟ್ಟು ಅವಳ ಪೋಸ್ಟ್ ಕೆಳಗಡೆನೆ ಇಲ್ಲ ಈ ಪ್ರಾಡಕ್ಟ್ ನಾನು ಸೇಲ್ ಮಾಡ್ಬಿಟ್ಟು ಇನ್ನೊಂದ್ಸತಿ ಯಾರು ನನಗೆ ಮೆಸೇಜ್ ಮಾಡ್ಬೇಡಿ ಅಂತ ಹಾಕಿ ಸದ್ಯಕ್ಕೆ ಅದನ್ನ ಸ್ಟಾಪ್ ಮಾಡ್ತಾಳೆ. ಸರಿ ಅಲ್ಲಿಗ್ ಬಿಡ್ತಾನ, ಇವಳು ಅನ್ಕೊಂಡಿರೋದೇನು ಸ್ಟಾಪ್ ಆಗೋಯ್ತು ಅಷ್ಟೇ, ನಾನೇನು ಮಾಡಲ್ಲ ಅಂತ. ಆದ್ರೆ ಕಿಲ್ಲರ್ಗಿನ್ನು ಟೆನ್ಷನ್ ಇರುತ್ತಲ್ಲ. ಅವತ್ತು ನೈಟ್ ನಮ್ ಹೀರೋಯಿನ್ ಅವ್ರ ಅಪಾರ್ಟ್ಮೆಂಟ್ ಗೆ ಹೋದ್ರೆ ಅಲ್ಲಿ ಡೆಲಿವರಿ ಬಾಯ್ಸ್ ಬರ್ತಾ ಇರ್ತಾರೆ. ಒಬ್ರಿಗಿಂದಗಡೆ ಅಂತ 3 ಜನ ಬಂದಿರ್ತಾರೆ. ಯಾವ್ದೋ ಕಾಸ್ಟ್ಲಿ ಆದ ಫುಡ್ ನ ಡೆಲಿವರಿ ಮಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಇಲ್ಲ ನಾನೇ ಒಂದೊಂದು ಊಟಕ್ಕೂ ಇತರ ಜಾಲರ ಹೊಡ್ಕೊಂಡು ಕೂತಿದೀನಿ, ನೀವೇನ್ ಇತರ ಊಟ ತಗೊಂಡ್ ಕೊಡ್ತಾ ಇದ್ರೆ ನಾನು ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಅವರು ಮೇಡಮ್ ನಿಮ್ ಐಡಿ ಇಂದಾನೆ ಬಂದಿದೆ ಮೇಡಮ್, ನಿಮ್ ನಂಬರು ಇದೆ ಮೇಡಮ್ ಇದ್ರಲ್ಲಿ ಅಂತ ಎಲ್ಲ ತೋರಿಸ್ತಾ ಇರ್ತಾರೆ. ಇದಕ್ಕೆ ಹೀರೋಯಿನ್ ಏನ್ ಆನ್ಸರ್ ಮಾಡ್ತಾಳೆ, ಇದೆಲ್ಲ ಮಾಡ್ತಿರೋದು ಅವನೇ ಅಂತ ಇವಳಿಗೆ ಕನ್ಫರ್ಮ್ ಆಗ್ಬಿಟ್ಟು ಈ ಸತಿ ತಡ ಮಾಡಿದ್ರೆ ಆಗಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೇಬೇಕು ಅಂತ ಹೇಳಿ ನೆಕ್ಸ್ಟ್ ಡೇನೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾಳೆ. ಸರ್ ಈ ತರ ಆಯ್ತು, ಅವ್ನ್ ಬಂದ್ಬಿಟ್ಟು ನಾನು ಈ ತರ ಟಾರ್ಚರ್ ಕೊಡ್ತಾ ಇದ್ದಾನೆ, ನನ್ಗೆ ಈ ತರ ಫುಡ್ ಎಲ್ಲ ಆರ್ಡರ್ ಮಾಡಿ ಮನೆಗೆಲ್ಲ ಕಳಿಸ್ತಾ ಇದ್ದಾನೆ, ಯಾರ್ಯಾರಿಗೂ ನನ್ನ ನಂಬರ್ಗೆಲ್ಲ ಪೋಸ್ಟ್ ಎಲ್ಲ ಆಗ್ತಿದ್ದಾನೆ ಅಂತ ಹೇಳಿ ಏನೇನೋ ಎಲ್ಲ ಹೇಳಿ ನೋಡ್ತಾಳೆ. ಪೊಲೀಸ್ ಅವ್ರಿಗಂತೂ ಈ ಹುಡುಗಿ ಏನಿಷ್ಟು ಹಿಂಸೆ ಕೊಡ್ತಿದ್ದಾಳೆ ಅಂತ ಪಕ್ಕದಲ್ಲಿ ಆಫೀಸರ್ ಕರೆದ್ಬಿಟ್ಟು ಕೇಳಿದಾಗ ಸರ್ ಈ ತರ ನಿಜವಾಗ್ಲೂ ಆಗ್ತಿದೆ ಸರ್, ಸ್ವಲ್ಪ ಚೆಕ್ ಮಾಡಿ ನೋಡಿ ಅಂದಾಗ ಈ ಹುಡುಗಿ ಹಿಂಸೆಗಾದ್ರೂ ನಾವು ಹೋಗಿ ಚೆಕ್ ಮಾಡ್ಬೇಕು ಅಂತ ಹೇಳಿ ಇವ್ರ ಪ್ರಕಾರ ಏನು ಫಸ್ಟ್ ಆ ಲ್ಯಾಪ್ಟಾಪ್ ಸೇಲ್ ಮಾಡಿದ್ದಲ್ಲ ಅವ್ರ ಮನೆ ಅಡ್ರೆಸ್ ತಾನೆ ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಐಡಿ ಪ್ರಕಾರ ನೋಡಿದ್ರೆ ಸೊ ಕರೆಕ್ಟ್ ಆಗಿ ಆ ಹುಡುಗನ ಐಡಿನ ಹುಡುಗನ ನಂಬರ್ ನ ತಗೊಂಡು ಆ ಮನೆ ಹತ್ರನೇ ಹೋಗ್ತಾರೆ. ಬಟ್ ಮನೆ ಲಾಕ್ ಆಗಿರುತ್ತೆ. ಸದ್ಯಕ್ಕೆ ಅವ್ನು ಊರಲ್ಲಿ ಇರ ಅಂತ ಆಲ್ರೆಡಿ ಮೆಸೇಜ್ ಕೂಡ ಆಗ್ಬಿಟ್ಟಿರ್ತಾನಲ್ಲ ಕಿಲ್ಲರು. ಅದರಿಂದ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿರೋ ಓನರ್ ಹತ್ರ ಕೇಳ್ತಾನೆ, ನಾನು ಈ ತರ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದೀನಿ, ಒಂದು ಸಣ್ಣ ವಿಚಾರಣೆ ಇದೆ, ನಾನು ಅವ್ರ ಮನೆನ ಚೆಕ್ ಮಾಡಿ ನೋಡ್ಬೋದಾ, ಕೀ ಸ್ವಲ್ಪ ಕೊಡ್ತೀರಾ ಅಂತಂದ್ರೆ ಆ ಮನೆ ಓನರು ಈ ತರ ಮನೆಗಿರೋರು ಬಂದು ಬರೋವರೆಗೂ ನಾವ್ ಹತ್ರ ಕೀ ಎಲ್ಲ ಕೊಡಕ್ ಆಗೋದಿಲ್ಲ ಸರ್, ಆಮೇಲೆ ಏನಾದ್ರು ಮಿಸ್ ಆಗ್ಬಿಟ್ರೆ ನಮ್ಮೇಲೆ ಬಂದ್ಬಿಡತ್ತೆ, ಅವ್ರು ಬಂದ್ಮೇಲೆ ಬೇಕಾದ್ರೆ ಕೀ ತಗೊಳ್ಳಿ, ನಾನು ಇವಾಗ ಕೊಡಲ್ಲ ಅಂತ ಹೇಳ್ಬಿಡ್ತಾನೆ. ಇನ್ನು ಆಫೀಸರ್ ಮಾತ್ರ ಏನ್ ಮಾಡಕ್ಕಾಗತ್ತೆ, ಅವ್ರು ಪಕ್ಕದಲ್ಲಿ ಟೆಲಿಫೋನ್ ಬೂತ್ ಅಲ್ಲಿ ಹೋಗ್ಬಿಟ್ಟು ಅವ್ರ ನಂಬರ್ಗೆ ಕಾಲ್ ಮಾಡ್ತಾರೆ. ಬಟ್ ನಂಬರ್ ನಾಟ್ ಇನ್ ಯೂಸ್ ಅಂತ ಬರ್ತಾ ಇದೆ. ಇದೇನಪ್ಪ ಇದು ನಂಬರ್ ನಾಟ್ ಇನ್ ಯೂಸ್, ನಿನ್ನೆ ಹುಡುಗಿಗೆ ಅವ್ನು ಕಾಲ್ ಮಾಡಿದಾನೆ, ಮೆಸೇಜ್ ಮಾಡಿದಾನೆ, ಅವಾಗೆಲ್ಲ ನಂಬರ್ ಯೂಸ್ ಅಲ್ಲಿ ಇರೋದೇನು, ಇವಾಗ ನಾನು ಕಾಲ್ ಮಾಡಿದ್ರೆ ನಂಬರ್ ನಾಟ್ ಇನ್ ಯೂಸ್ ಅಂತ ಬರೋದೇನು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ಳ ಕೆಲಸ ಮುಗಿಸ್ಕೊಂಡು ಆಸ್ ಯೂಶುವಲ್ ಮನೆ ಒಳಗಡೆ ಹೋಗ್ತಾಳೆ. ಆದ್ರೆ ಒಳಗಡೆ ಹೋಗಿದ್ 2 ಸೆಕೆಂಡ್ಗೆ ಎದ್ದು ಬಿದ್ದು ಹೊರಗಡೆ ಓಡ್ ಬರ್ತಿದ್ದಾಳೆ. ಯಾಕಂದ್ರೆ ಅವಳಿಗೆ ಇದಕ್ಕೂ ಮುಂಚೆ ಇವಳು ಮನೆಗೆ ಹೋಗೋದಕ್ಕೂ ಮುಂಚೆನೆ ಯಾರೋ ಮನೆ ಒಳಗಡೆ ಹೋಗ್ ಬಂದಿರೋ ತರ ಫೀಲ್ ಆಗ್ತಿದ್ದಾಳೆ. ಇದನ್ನ ತಕ್ಷಣ ಪೊಲೀಸರಿಗೂ ಕಾಲ್ ಮಾಡಿ ಹೇಳಿದ ತಕ್ಷಣ ಪೊಲೀಸರೆಲ್ಲ ಕೂಡ ಅಪಾರ್ಟ್ಮೆಂಟ್ ಗೆ ಬಂದು ಅಲ್ಲಿರೋ CCTV ಕ್ಯಾಮ್ರಾನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಕೂಡ ಅಷ್ಟೇ ಕಿಲ್ಲರ್ ಇವ್ರಿಗೆ ಅಂತ ಒಂದು ಟ್ವಿಸ್ಟ್ ನ ಇಟ್ಟಿರ್ತಾನೆ. ಏನಂತ ನೋಡಿದ್ರೆ ಅಲ್ಲಿರೋ CCTV ಕ್ಯಾಮ್ರಾನಲ್ಲಿ ಕರೆಕ್ಟ್ ಆಗಿ ನಮ್ ಹೀರೋಯಿನ್ ಅವ್ರ ಮನೆ ಮುಂದ್ಗಡೆ ಇರೋ CCTV ಕ್ಯಾಮ್ರಾ ಮಾತ್ರ ವರ್ಕ್ ಆಗ್ತಾ ಇಲ್ಲ. ಸೊ ಇವ್ರ ಪ್ರಕಾರ ಏನು, ಆ ಲ್ಯಾಪ್ಟಾಪ್ ಸೇಲ್ ಮಾಡ್ದಲ್ಲ ಸ್ಟಾರ್ಟಿಂಗ್ ಅವನೇ ತಾನೇ ಬಂದ್ ಹೋಗಿರ್ಬೇಕು. ಸೊ ಆತರ ಅವ್ನು ಬಂದ್ ಹೋಗಿದ್ರೆ ಬೇರೆ ಯಾವ್ದಾದ್ರು CCTV ಕ್ಯಾಮ್ರಾನಲ್ಲಿ ಇರ್ತಾನಲ್ವಾ ಅಂತ ಹೇಳ್ಬಿಟ್ಟು ಬೇರೆ ಕ್ಯಾಮ್ರಾನೆಲ್ಲ ಚೆಕ್ ಮಾಡಿ ನೋಡ್ತಾರೆ. ಬಟ್ ಎಲ್ಲೂ ಕಾಣಿಸೋದಿಲ್ಲ. ನಮಗ್ ಮಾತ್ರ ತಾನೇ ಗೊತ್ತಲ್ಲಿ ಬಂದ್ ಹೋಗಿರೋದು ಕಿಲ್ಲರ್ ಅಂತ. ಸೊ ಇದುವರೆಗೂ ಕಿಲ್ಲರ್ ಮುಖ ಹೆಂಗಿರತ್ತೆ ಅಂತ ನಮಗ್ ಗೊತ್ತಿಲ್ಲ. ಇಲ್ಲಿ ಇವ್ರಿಗೂ ಏನು ಗೊತ್ತಾಗ್ತಾ ಇಲ್ಲ. ಆಗ ಪೊಲೀಸರು ಯೋಚನೆ ಮಾಡ್ತಾರೆ, ಸರಿ ಹುಡುಗಿ ಏನೋ ಭ್ರಮೆನಲ್ಲಿ ಇದ್ದಾಳೇನೋ, ಜಸ್ಟ್ ಅವಳು ಫೀಲ್ ಮಾಡಿರ್ಬೋದು ಅಷ್ಟೇ ಅಂತ ಕೇಸ್ನ ಸ್ವಲ್ಪ ಅಸಾಲ್ಟ್ ಆಗಿ ಎತ್ಕೊಳ್ತಾರೆ. ಅದ್ರೊಳು ಎಷ್ಟೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾಳೆ, ಬಟ್ ಇವ್ರು ಕೇಳ್ತಾ ಇಲ್ಲ. ಕರೆಕ್ಟ್ ಆಗಿ ನಮ್ ಹೀರೋಯಿನ್ ಹೇಳಿರೋದು ಕರೆಕ್ಟ್ ಅನ್ನೋದಕ್ಕೆ ಒಂದು ಪ್ರೂಫ್ ಕೂಡ ಅವ್ರ ಕಣ್ಮುಂದೆನೆ ಪ್ರತ್ಯಕ್ಷ ಆಗುತ್ತೆ. ಆಸ್ ಯೂಶುವಲ್ ಇದಕ್ಕೂ ಮುಂಚೆ ಯಾವ ತರ ಡೆಲಿವರಿ ಬಾಯ್ಸ್ ಎಲ್ಲ ಬಂದು ಡೆಲಿವರಿ ಮಾಡಿದ್ರು ಅದೇ ತರ ಲೈನ್ ಗಾಡಿಗಳೆಲ್ಲ ಬಂದು ನಮ್ ಹೀರೋಯಿನ್ಗೆ ಡೆಲಿವರಿ ಮಾಡ್ತಾ ಇರುತ್ತೆ. ಇದನ್ನ ನೋಡಿದ ತಕ್ಷಣ ಪೊಲೀಸ್ ಅವ್ರಿಗೂ ಅರ್ಥ ಆಗುತ್ತೆ, ಓಕೆ ಕೇಸ್ ಸ್ವಲ್ಪ ಸೀರಿಯಸ್, ಈ ಹುಡುಗಿ ಹೇಳ್ತಾ ಇರೋದೆಲ್ಲ ನಿಜಾನೇ, ಅವ್ನ್ ಬಂದು ಹುಡುಗಿ ತುಂಬಾನೇ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡು ಅವ್ನ್ ಬಗ್ಗೆ ಐಡೆಂಟಿಟಿ ಎಲ್ಲ ಎತ್ತಿ ಈಗ ಸದ್ಯಕ್ಕೆ ಅವ್ನು ಎಲ್ಲಿದ್ದಾನೆ ಏನು ಅಂತೆಲ್ಲ ವಿಚಾರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೇಸ್ನ ಸ್ವಲ್ಪ ಸೀರಿಯಸ್ ಆಗಿ ಎತ್ಕೊಳ್ತಾರೆ. ಆದ್ರೆ ಇದರಿಂದ ನಮ್ ಹೀರೋಯಿನ್ ತುಂಬಾನೇ ಪ್ರೆಷರ್ ಅಲ್ಲಿ ಇದ್ದಾಳೆ, ತುಂಬಾನೇ ಟೆನ್ಷನ್ ಅಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಫ್ರೆಂಡ್ ಇರ್ತಾಳಲ್ಲ ಅವಳು ಸರಿ ಕಡೆ ನಿನ್ ಜೊತೆ ಸ್ವಲ್ಪ ತಿರ್ತೀನಿ ಅಂತ ಅವ್ರ ಮನೇಲಿ ಚೆನ್ನಾಗಿ ಕೂತ್ಕೊಂಡು ಜಾಲಿಯಾಗಿ ಕುಡ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡಿದಲ್ಲ ಆದ್ಮೇಲೆ ಸರಿ ನಾನು ಹೋಗ್ತೀನಿ ಅಂತ ಅವಳು ಅಲ್ಲಿಂದ ಟ್ಯಾಕ್ಸಿಯಲ್ಲಿ ಹೋಗ್ತಾಳೆ. ಅವಳನ್ನ ಸೆಂಡ್ ಆಫ್ ಮಾಡೋದಕ್ಕೆ ನಮ್ ಹೀರೋಯಿನ್ ಕೂಡ ಕೆಳಗಡೆ ಬಂದಿರ್ತಾಳೆ. ಅವಳ
ಹತ್ರ ಕಾರಲ್ಲಿ ಹೋಗಿದ್ದಾದ್ಮೇಲೆ ನಮ್ ಹೀರೋಯಿನ್ ಮೇಲೆ ಹೋಗ್ಬೇಕಾದ್ರೆ ಯಾರೋ ನಮ್ ಹೀರೋಯಿನ್ ನ ವಾಚ್ ಮಾಡ್ತಾ ಇದ್ದಾನೆ. ಬಟ್ ಅದ್ ಯಾರು ಅಂತ ಇನ್ನೂ ಗೊತ್ತಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ನಮ್ ಹೀರೋಯಿನ್ ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಡೋರ್ ಓಪನ್ ಮಾಡಿದ್ರೆ ಅವ್ರ ಡೋರ್ ಹತ್ರನೇ ಎದುರುಗಡೆ ದೊಡ್ಡದಾಗಿ ಒಂದು ಲ್ಯಾಡರ್ ನ ಹಾಕೊಂಡು ಅದ್ರ ಮೇಲೆ ಒಬ್ಬ ಹತ್ಕೊಂಡು CCTV ಕ್ಯಾಮ್ರಾನೇನೋ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಇವಳಿಗೆ ಸಖತ್ ಭಯ ಆಗ್ಬಿಡುತ್ತೆ. ಯಾರೀ ನೀವು ಏನ್ರಿ ಮಾಡ್ತಾ ಇದೀರಲ್ಲ ಅಂತ ಕೇಳಿದಾಗ ಅಯ್ಯಪ್ಪ ಹೇಳ್ತಾನೆ, ಏನ್ ಮೇಡಮ್ ನಿಮ್ಮ ಅಪಾರ್ಟ್ಮೆಂಟ್ ಮುಂದ್ಗಡೆ ಇರೋ ಕ್ಯಾಮ್ರಾ ಏನೋ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರಂತೆ, ಅದಕ್ಕೆ ಚೇಂಜ್ ಮಾಡಕ್ಕೆ ಅಂತ ನನ್ನ ಕರೆದಿದ್ದಾರೆ, ಚೇಂಜ್ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಚೇಂಜ್ ಮಾಡಿದ್ದಾಯ್ತಾ ಅಂತ ಇವಳೆಲ್ಲ ಕೇಳಿದಾಗ ಅಯ್ಯಪ್ಪ ಕೂಡ ಇಳಿತಾನೆ. ಆದ್ರೆ ಮೇಲೆ ನೋಡಿದ್ರೆ ಅದು CCTV ಕ್ಯಾಮ್ರಾ ತರ ಇಲ್ಲ. ಈ ಫೈರ್ ಆಕ್ಸಿಡೆಂಟ್ ಅಲ್ಲಿ ಏನಾದ್ರು ಆದಾಗ ಈ ನೀರೆಲ್ಲ ಬರುತ್ತಲ್ಲ ಆತರ ಏನೋ ಎಕ್ಸಾಸ್ಟ್ ಅನ್ನ ಸೆಟ್ ಮಾಡಿರ್ತಾರೆ. ಹೀರೋಯಿನ್ ಕೇಳ್ತಾಳೆ, ಇದನ್ನ ನೋಡೋದಕ್ಕೆ ಕ್ಯಾಮ್ರಾ ತರನೇ ಇಲ್ವೇ ಅಂತಂದಾಗ ಅವ್ರು ಹೇಳ್ತಾರೆ, ಅಯ್ಯೋ ಮೇಡಮ್ ನೀವು ಯಾವ ಕಾಲದಲ್ಲಿ ಇದೀರಾ, ನೀವು ಕಣ್ಣಿಗೆ ಕಾಣಿಸ್ತಿರೋ ತರ ಕ್ಯಾಮ್ರಾಸ್ ಎಲ್ಲ ಕೂಡ ಬಂದ್ಬಿಡ್ತು, ನಿಮ್ಗೆ ಇದು ಕೂಡ ಗೊತ್ತಿಲ್ವಾ, ಇದಕ್ಕೂ ಮುಂಚೆ ಕ್ಯಾಮ್ರಾ ಯಾವ ತರ ಡ್ಯಾಮೇಜ್ ಆಯ್ತು ಆತರ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಹುಷಾರಾಗಿ ಈ ತರ ಮಾಡಲ್ ಅಲ್ಲಿ ಇರೋ ಒಂದು ಕ್ಯಾಮ್ರಾನ ಹಾಕಕ್ ಹೇಳಿದ್ರು, ಅದಕ್ಕೋಸ್ಕರನೇ ನಾನು ಇದನ್ನ ಫಿಟ್ ಮಾಡ್ತಾ ಇದೀನಿ ಮೇಡಮ್, ಇದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತೆಲ್ಲ ಹೇಳ್ತಾನೆ. ಹೀರೋಯಿನ್ಗೆ ಡೌಟ್ ಇದ್ದೇ ಇದೆ. ಸರಿ ಆಯ್ತು ಏನೋ ಮಾಡ್ತಿದ್ದಾರೆ ಬಿಡು ಅಂತ ಅನ್ಕೊಂಡು ಅವಳ ಪಾಡುಗಳು ಆಫೀಸ್ ಕೂಡ ಬಂದ್ಬಿಟ್ಲು. ಅವಳ ಪಾಡುಗಳು ಕೆಲಸ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮ ನಂಬರ್ ಇಂದ ಅವಳಿಗೊಂದು ಮೆಸೇಜ್ ಬರುತ್ತೆ. ಏನಮ್ಮ ಹೆಂಗಿದ್ಯಾ, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಮನೆ ಕಡೆ ಬರೋ ಐಡಿಯಾ ಏನಾದ್ರು ಇದೆಯಾ ಅಥವಾ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀಯಾ ಅಂತೆಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ. ಇವಳು ಕೂಡ ಅಮ್ಮ ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟೆಲ್ಲ ಅವ್ರಮ್ಮ ಹೇಳ್ತಾರೆ, ಸರಿ ನಾನು ಇತ್ರ ಒಂದು ಶಾಪ್ ಬಂದೆ, ಮನೇಲಿ ಫ್ರಿಜ್ ಕೆಟ್ಟೋಗಿತ್ತಲ್ವಾ, ಹೊಸ ಫ್ರಿಜ್ ತಗೊಳ್ಳೋಣ ಅಂತ ಬಂದೆ, ಆದ್ರೆ ಇಲ್ಲಿ ಬಂದ್ಮೇಲೆ ನೋಡ್ಕೊಳ್ತಾ ಇರೋದು ನನ್ನ ಪರ್ಸ್ ನ ಬಿಟ್ಟು ಬಂದ್ಬಿಟ್ಟಿದೀನಿ, ಕಾರ್ಡ್ ಕೂಡ ಅದರಲ್ಲೇ ಇದೆ, ಅಮೌಂಟ್ ಎಲ್ಲ ಅದರಲ್ಲೇ ಇತ್ತು, ನಿನ್ನ ಅಕೌಂಟ್ ಇಂದ ಒಂದು 10,000 ಮಾತ್ರ ಇವ್ರದ್ದು ಒಂದು ಸ್ಕ್ಯಾನರ್ ನ ಕಳಿಸ್ತೀನಿ, ಅದಕ್ಕೆ ಹಾಕ್ಬಿಡು ನಾನು ಮನೆಗೆ ಹೋದ್ಮೇಲೆ ನಿಮಗೆ ದುಡ್ಡನ್ನ ಕಳಿಸ್ತೀನಿ ಅಂದಾಗ ಹೀರೋಯಿನ್ ಕೂಡ ಅಮ್ಮ ಏನ್ ಕೆಲಸ ಕೊಡ್ತೀಯ ಅಂತ ಹೇಳ್ಕೊಂಡು ಅಮೌಂಟ್ ನ ಸೆಂಡ್ ಮಾಡೋದಕ್ಕೆ ಆಲ್ಮೋಸ್ಟ್ ಪಿನ್ ಎಲ್ಲ ಹಾಕ್ಬಿಟ್ಲು. ಬಟ್ ಇವಳಿಗೆ ಏನಕ್ಕೆ ಡೌಟ್ ಬಂತು ಅಂತ ಗೊತ್ತಿಲ್ಲ. ಈಗ ಒಂದು ನಂಬರ್ ಇಂದ ಕಾಲ್ ಬಂತಲ್ಲ, ಅವ್ರ ಅಮ್ಮ ನಂಬರ್ ಇಂದ ಇವಳಿಗೆ ಕಾಲ್ ಬಂತಲ್ಲ, ಆ ನಂಬರ್ ಗೆ ಕಾಲ್ ಮಾಡ್ತಿದ್ದಾಳೆ. ಬಟ್ ಆ ಕಡೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇದೇನಪ್ಪ ಇದು, ಅಮ್ಮ ನಂಬರ್ ಇಂದ ಮೆಸೇಜ್ ಮಾತ್ರ ಬರ್ತಿದೆ ಬಟ್ ಕಾಲ್ ಮಾಡಿದ್ರೆ ಯಾಕೆ ಪಿಕ್ ಮಾಡ್ತಾ ಇಲ್ಲ ಅಂತ ಇವಳೆ ಮೆಸೇಜ್ ಆಗ್ತಾಳೆ. ಅಮ್ಮ ಯಾಕೋ ಅಮೌಂಟ್ ಸೆಂಡ್ ಆಗ್ತಾ ಇಲ್ಲ, ಸ್ವಲ್ಪ ಸರ್ವರ್ ಇಶ್ಯೂ ಇರೋಂಗಿದೆ, ಒಂದ್ 5-10 ನಿಮಿಷ ಬಿಟ್ಟು ಸೆಂಡ್ ಮಾಡ್ತೀನಿ ಇರಮ್ಮ ಅಂದಾಗ ಅವ್ರ ಅಮ್ಮ ಕೂಡ ಸರಿ ಆಯ್ತು ಓಕೆ ಅಂತ ಹಾಕ್ತಾರೆ. ಇವಳು ಕೂಡ ಸರಿ ಅಮ್ಮ ನೀನ್ ಹೆಂಗಿದ್ಯಾ, ಆರೋಗ್ಯ ಹೆಂಗಿದೆ, ಅಪ್ಪ ಹೆಂಗಿದ್ದಾರೆ ಅಂತ ಕೇಳಿದಾಗ ಅಮ್ಮ ಚೆನ್ನಾಗಿದ್ದೀನಿ, ಅಪ್ಪ ಕೂಡ ತುಂಬಾ ಚೆನ್ನಾಗಿದ್ದಾರೆ, ಅಪ್ಪನೂ ಇದ್ದೋ ಕೆಲ್ಸಕ್ಕೆ ಹೋಗಿದ್ದಾರೆ, ಇನ್ನೇನು ಒಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಅಂತ ಮೆಸೇಜ್ ಆಗ್ತಾರೆ. ಇಲ್ಲೇ ನಮ್ ಹೀರೋಯಿನ್ಗೆ ದೊಡ್ಡ ಶಾಕು. ಯಾಕಂದ್ರೆ ನಮ್ ಹೀರೋಯಿನ್ ಅವ್ರ ಅಪ್ಪ ಸತ್ತು ಸುಮಾರು ವರ್ಷ ಆಗಿರುತ್ತೆ. ಇವಳಿಗೆ ಡೌಟ್ ಬಂದಿರತ್ತಲ್ಲ ಮೆಸೇಜ್ ಮಾಡ್ತಿರೋದು ಅಮ್ಮ ಅಲ್ಲ ಅಂತ ಹೇಳಿ, ಅದನ್ನ ಕಂಡಿಡೋದಕ್ಕೋಸ್ಕರ ಈ ತರ ಮೆಸೇಜ್ ನ ಹಾಕಿದ್ದು. ಇವಳು ಕಂಡಿಡಿದ್ ಬಿಟ್ಲು, ಇವಳನ್ನ ಚೀಟ್ ಮಾಡಿರ್ತಾನಲ್ಲ ಅವನೇ ಮೋಸ್ಟ್ಲಿ ಮೆಸೇಜ್ ನ ಹಾಕ್ತಿದ್ದಾನೇನೋ ಅಂತ. ಹೀರೋಯಿನ್ ಅಮೌಂಟ್ ಸೆಂಡ್ ಮಾಡಲ್ಲ, ಹುಷಾರಾಗ್ಬಿಡ್ತಾಳೆ. ಎಷ್ಟೇ ನಮ್ ಹೀರೋಯಿನ್ಗೆ ಸದ್ಯಕ್ಕೆ ಅದನ್ನ ಬಿಟ್ಬಿಟ್ರೆ ಕೂಡ ಕಿಲ್ಲರ್ ಬಿಡೋ ತರ ಇಲ್ಲ, ಅಮೌಂಟ್ ನ ಇವಳಿಂದ ಕಿತ್ಕೊಳ್ಳೋವರೆಗೂ ಅವ್ನು ಬಿಡಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅವತ್ತು ನೈಟ್ ನಮ್ ಹೀರೋಯಿನ್ ಮನೇಲಿ ಮಲಗಿರ್ಬೇಕಾದ್ರೆ ಯಾರೋ ಬಂದು ಅವ್ರ ಮನೆ ಡೋರ್ ನ ಓಪನ್ ಮಾಡ್ತಾ ಇರ್ತಾರೆ. ಕರೆಕ್ಟ್ ಆಗಿ ಲಾಕ್ ನ ಹಾಕ್ಬಿಟ್ಟು ಅವಳೊಂದು ಪಾಸ್ವರ್ಡ್ ನ ಸೆಟ್ ಮಾಡಿರ್ತಾಳಲ್ಲ, ಆ ಪಾಸ್ವರ್ಡ್ ನಂಬರ್ ನ ಹಾಕ್ಬಿಟ್ಟು ಡೋರ್ ನ ಓಪನ್ ಮಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ಗೆ ಸಖತ್ ಭಯ ಆಗ್ಬಿಡುತ್ತೆ, ಯಾರೋ ಇದು ಇಷ್ಟೊತ್ತಲ್ಲಿ ಬರ್ತಾ ಇರೋದು ಅಂತ ಹೇಳಿ. ಬಂದಿರೋನ್ ಕೂಡ ಡೋರ್ ನ ಓಪನ್ ಮಾಡ್ಬಿಟ್ಟ, ಆದ್ರೆ ಇನ್ನೊಂದು ಲಾಕ್ ಹಾಕಿರ್ತಾಳೆ ನಮ್ ಹೀರೋಯಿನ್. ನಮ್ ಹೀರೋಯಿನ್ ಅದನ್ನ ತೆಗೆದ್ರೇನೆ ಅವ್ನು ಒಳಗಡೆ ಬರಕ್ ಆಗೋದು. ನಮ್ ಹೀರೋಯಿನ್ ಸಖತ್ ಕೂಗಾಡ್ತಾ ಇರ್ತಾಳೆ, ಯಾವನೋ ನೀನು ಏನಕ್ಕ ನಮ್ಮ ಮನೆಗೆ ಬಂದಿದ್ಯಾ, ಮರದೇಗಿಲಿಂದ ಒಟ್ಟೋಗ್ಲಿಂದ ಪೊಲೀಸರಿಗೆ ಕಾಲ್ ಮಾಡ್ಬಿಡ್ತೀನಿ ಅಂದ್ರೆ ಅವ್ನು ಹೇಳ್ತಾನೆ, ಅಯ್ಯೋ ನೀನೇನಮ್ಮ ನನ್ ಮೇಲೆ ಟೆನ್ಷನ್ ಆಗ್ತಾ ಇದೆಯಾ, ನೀನ್ ಒಬ್ಳೇ ಇದೆಯಾ ಮನೇಲಿ ಅಂತ ಹೇಳ್ಬಿಟ್ಟು ನಿನ್ ಬಾಯ್ ಫ್ರೆಂಡ್ ನನಗ್ ಮೆಸೇಜ್ ಮಾಡಿದ್ದ, ಹೋಗೋಳ್ಗೆ ಕಂಪನಿ ಕೊಡು ಫನ್ ಮಾಡು ಅಂತ ಹೇಳಿ, ಅದಕ್ಕೋಸ್ಕರನೇ ಬಂದೆ, ನೀನೇನ್ ಈ ತರ ಮಾತಾಡ್ತಾ ಇದೀಯ ಅಂದಾಗ ನಮ್ ಹೀರೋಯಿನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಮರದಾಗ ಒಟ್ಟೋಗೋ ಇಲ್ಲಿಂದ, ನಾನು ಪೊಲೀಸರಿಗೆ ಕಾಲ್ ಮಾಡ್ಬಿಡ್ತೀನಿ ಅಂದಾಗ ನಮ್ಗೆ ಯಾಕೆ ಬಂತು ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೊರಟೋಗ್ತಾನೆ. ಆಮೇಲೆ ಆ ಕಿಲ್ಲರ್ ಫೋನ್ ಇಂದಾನೆ ನಮ್ ಹೀರೋಯಿನ್ಗೆ ಮೆಸೇಜ್ ಬರುತ್ತೆ. ಬೆಳಗ್ಗೆ ಏನೋ ದೊಡ್ಡದಾಗಿ ನಾನೇ ಮೆಸೇಜ್ ಮಾಡ್ತಾ ಇರೋದು ಅಂತ ಕಂಡಿಡ್ಬಿಟ್ಟು ಅಮೌಂಟ್ ನ ಸೆಂಡ್ ಮಾಡದೆ ಇದಲ್ವಾ, ಅದಕ್ಕೆ ಇವಾಗ ನಿನ್ಗೆ ಈ ತರ ಒಂದು ಟಾಂಗ್ ನ ಕೊಟ್ಟಿದ್ದು, ಇವಾಗ ಅದೇ ಅಮೌಂಟ್ ನ ನೀನ್ 5 ನಿಮಿಷದಲ್ಲಿ ನನಗೆ ಕಳ್ಸಿಲ್ಲ ಅಂತ ಇಟ್ಕೋ, ನೆಕ್ಸ್ಟ್ 6th ಮಿನಿಟ್ ಅಲ್ಲೇ ಅವ್ನ್ ಮತ್ತೆ ನಿಮ್ ಮನೆ ಬಾಗಿಲ್ ಮುಂದೆ ಬಂದು ನಿಂತ್ಕೊಳ್ತಾನೆ. ಆಮೇಲೆ ನಡೆಯೋದೇ ಬೇರೆ ನೋಡ್ಕೊಂಡಿರು ಅಂತ ಬೆದರಿಸ್ತಾನೆ. ನಮ್ ಹೀರೋಯಿನ್ಗೆ ತುಂಬಾನೇ ಭಯ ಆಗುತ್ತೆ, ಇದು ಯಾವ್ದು ಇದು ಒಳ್ಳೆ ಚಿಕ್ಕಲ್ ಸಿಕ್ಕಾಕೊಂಡ್ಬಿಟ್ಟಿದೀನಲ್ಲ ಅಂತ. ಅವಳಿಗೆ ಒಂದ್ ಕಡೆ ಅಮೌಂಟ್ ನ ಸೆಂಡ್ ಮಾಡ್ಬಿಟ್ಟು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಬಿಡೋಣ ಅಂತಿದ್ರೆ ಕೂಡ ಸೆಂಡ್ ಮಾಡಕ್ ಮನ್ಸೇ ಬರ್ತಾ ಇಲ್ಲ. ಯಾಕಂದ್ರೆ ಇದುವರೆಗೂ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣ ಹೆಂಗಪ್ಪ ಕಳ್ಸೋದು, ಪೊಲೀಸರ್ಗಾದ್ರೂ ಕಾಲ್ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಲ್ಮೋಸ್ಟ್ 5 ನಿಮಿಷ ಮುಗ್ದೇ ಹೋಯ್ತು, ಅವಳ ಅಮೌಂಟ್ ನ ಸೆಂಡ್ ಮಾಡಿಲ್ಲ. ನೆಕ್ಸ್ಟ್ 6th ಮಿನಿಟ್ ಅಲ್ಲೇ ಮತ್ತೆ ಅವ್ನ್ ಬರ್ತಾನೆ. ಮತ್ತೆ ನೀನ್ ಬಾಯ್ ಫ್ರೆಂಡ್ ಹೋಗಕ್ ಹೇಳಿದಮ್ಮ, ಡೋರ್ ನ ಓಪನ್ ಮಾಡು ಅಂತ ಹೇಳ್ತಾ ಇದ್ರೆ ನಮ್ ಹೀರೋಯಿನ್ಗಂತೂ ಸಖತ್ ಭಯ ಆಗುತ್ತೆ. ಅವಳಂತೂ ಡೋರ್ ನ ಓಪನ್ ಮಾಡ್ತಾ ಇಲ್ಲ, ಏನಾಗುತ್ತೋ ಏನೋ ಅಂತ ಬೈದಲ್ಲಿ ನಿಂತಿರ್ತಾಳೆ. ಆದ್ರೆ ಅವನಂತೂ ಡೋರ್ ಓಪನ್ ಮಾಡು ಅಂತ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ಫಸ್ಟ್ ಹಾಫ್ ಇಲ್ಲಿಗೆ ಮುಗಿತಾ ಇದೆ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಸೆಕೆಂಡ್ ಹಾಫ್ ಕೂಡ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲೀಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.